ಇವಳೇ ನಿನ್ನ ನಿಂತ್ಕೋ ಹೇಗೆ ನೋಡ್ತಿದ್ಯಾ? ಹಾಯ್, ಏನ್ ಮಾಡ್ತಿದ್ಯಾ ಸರ್ಸು? ಹುಳಿ ಸೊಪ್ಪು ಚಟ್ನಿ ಮಾಡ್ತಿದ್ದೀನಿ ರಾಹುಲ್ ಅವರೇ. ವಾವ್, ಹುಳಿ ಸೊಪ್ಪಿನ ಚಟ್ನಿನ? ಈ ಹುಳಿ ಸೊಪ್ಪಿನ ಚಟ್ನಿ ಅಂದ್ರೆ ನನಗೆ ತುಂಬಾ ಇಷ್ಟ. ಆಹಾ, ಸರ್ಸು ಸ್ವಲ್ಪ ಕೊಡ್ತೀಯಾ? ಏನಿದು, ಇನ್ನೊಂದ್ ಸ್ವಲ್ಪ ಕೊಡು. ಏನಿದು? ಅದು ಹುಳ್ಸೊಪ್ ಚಟ್ನಿ ಅಲ್ಲ, ಗೋರಂಟಿಗೆ ಅಂತ ಬೀಸಿದ್ದು. ನನ್ನನ್ನು ಯಾಮಾರಿಸಿ ಗೋರಂಟಿ ತಿನ್ನಿಸ್ತೀಯಾ? ನಿನ್ನ ರಾಹುಲ್ ಅವರೇ ಮಾಡ್ತೀನಿ. ಸರ್ಸು ನಿಂತ್ಕೋ. ಬಿಡಿ ರಾಹುಲ್ ಅವರೇ, ಇಲ್ಲಾಂದ್ರೆ ಗೋರಂಟಿ ಮುಖಕ್ಕೆ ಹಚ್ತೀನಿ. 2 ವಾರ ಆದ್ರೂ ಕೆಂಪಗೆ ಇರುತ್ತೆ. ಊರಿಗೆ ಬಂದು ಕೆಂಪಾಗಿ ಕಾಣ್ಬೇಕಾ? ಬೇಡ ಸರ್ಸು. ಹಚ್ತೀನಿ ರಾಹುಲ್ ಅವರೇ. ಸರ್ಸು ಹಚ್ತೀನಿ. ಬೇಡ. ಹಚ್ತೀನಿ ರಾಹುಲ್ ಅವರೇ, ಸ್ವಲ್ಪ ಹಚ್ತೀನಿ.
ಸರಸು ಸ್ವಲ್ಪನೇ ಹಚ್ಲಾ ಬೇಡ. ಹಚ್ತೀನಿ ಸ್ವಲ್ಪ ಬೇಡ ಸರ್ಸು. ಸ್ವಲ್ಪ ಏ, ಬೇಡ. ಅಲ್ಲೋಡೆ ನಿಮ್ ಮತ್ತೆ ಬರ್ತಿದ್ದಾಳೆ. ಈಗ ಅವಳನ್ನ ಬುಟ್ಟಿಗೆ ಬೀಳಿಸ್ತೀವ್ನಿ. ನೀವಿಬ್ರು ಹೀಗೆ ನೋಡ್ತಾ ಇರಿ. ಕೂತ್ಕೋ ಕಾತ್ಯಾಯಿನಿ. ಆವಾಗ ನೋಡ್ಬೇಕಿತ್ತು, ವಾಗ್ದೇವಿ ಸ್ಪೀಚ್ ಆಗಿದ ತಕ್ಷಣ ಎಲ್ಲಾ ಸ್ಟೂಡೆಂಟ್ಸ್ ಎದ್ದು ಕ್ಲಾಪ್ ಮಾಡಿದ್ದೇ ಮಾಡಿದ್ದು. ವಾವ್, ಸ್ಟ್ಯಾಂಡಿಂಗ್ ಎಮೋಷನ್. ಎಮೋಷನ್ ಅಲ್ಲ ಅಕ್ಕ, ಸ್ಟ್ಯಾಂಡಿಂಗ್ ಅವೇಶನ್ ಅಂತಾರೆ. ಯಾ ವಾಷಿಂಗ್ಟನ್ ಆಕ್ಸೆಂಟ್ ಅಲ್ಲಿ ಹಾಗೆ ಅಂತಾರೆ ಮ್ಯಾಗಿ. ಏನು ಫ್ಲಾಶ್ ಬ್ಯಾಕ್ ಹೋಗಿರೋ ಹಾಗಿದೆಯಲ್ಲ ಕಾತ್ಯಾಯಿನಿ. ಸ್ಟೂಡೆಂಟ್ ಆಗಿದ್ದಾಗ ಹೆಣ್ಮಕ್ಳು ಎಲ್ಲಾ ಫೀಲ್ಡ್ ಅಲ್ಲೂ ಮುಂದಿರ್ಬೇಕು ಅಂತ ವುಮೆನ್ಸ್ ಡೇ ದಿನ ನಿನ್ ಸ್ಪೀಚ್ ಮಾಡಿದ್ಯಲ್ಲ, ಅದನ್ನೇ ಇವರಿಬ್ರಿಗೂ ಹೇಳ್ತಿದ್ದೆ ವಾಗ್ದೇವಿ. ನಿನ್ನಿಂದ ಇನ್ಸ್ಪಿರೇಷನ್ ತಗೊಳ್ಳಿ ಅಂತ ಹೇಳ್ತಿದ್ದೆ. ನನ್ ಮೇಡಮ್ ಒಬ್ರು ಎನ್ಸೈಕ್ಲೋಪೀಡಿಯಾ ಮಮ್ಮಿ. ಎಷ್ಟೇ ಕಲ್ತ್ಕೊಂಡ್ರು ಅವ್ರ ಹತ್ರ ಕಲಿಯೋದು ಇನ್ನೂ ತುಂಬಾ ಇರುತ್ತೆ. ಯಾ ಎನ್ಸೈಕ್ಲೋಮೀಡಿಯಾ. ಅಕ್ಕ, ನಿಮ್ ವಾಷಿಂಗ್ಟನ್ ಆಕ್ಸೆಂಟ್ ಅಲ್ಲಿ ಇಂಗ್ಲಿಷ್ ಮೀನಿಂಗ್ ಏನೇನೋ ಆಗೋಗ್ತಿದೆ, ನಿಲ್ಸು. ನಿನ್ ಮನೆಗ್ ಸೊಸೆಯಾಗಿ ಬಂದಿದ್ದು ನಿಜವಾಗ್ಲೂ ನಮ್ ವನಜನ್ ಅದೃಷ್ಟವಾಗ್ದೇವಿ. ಈಗ ಮ್ಯಾಗಿ ಬಗ್ಗೆನೇ ನನ್ಗೆ ಆತಂಕ. ನಿನ್ ಹಾಗೆ ನಂಬರ್ 1 ಆಗ್ಲಿ ಅಂತ ನಿನ್ ಹತ್ರ ಕಳ್ಸಿದೀನಿ. ನಿನ್ ಹಾಗೆ ತಯಾರಾದ್ಮೇಲೆ ನಿನ್ನಂತ ಅತ್ತೆ ಸಿಗ್ತಾಳೋ ಇಲ್ವೋ ಅಂತ ಯೋಚನೆ ಆಗ್ತಿದೆ. ಅದು ಇಬ್ರು ಅಕ್ಕ ತಂಗಿನೂ ಒಂದೇ ಮನೇಲಿ ಇರ್ಲಿ ಅನ್ನೋ ಆಸೆ. ನಿನ್ನ ಅಭಿಪ್ರಾಯ ಏನೋ, ನಿನ್ ಮನ್ಸಲ್ಲಿ ಏನಿದೆಯೋ ಅಂತ ತಿಳ್ಕೊಳ್ದೆ ಕೇಳೋದ್ ಕರೆಕ್ಟ್ ಅಲ್ಲ ಅನ್ಕೋ. ನನ್ನ ಹತ್ರ ನೇರವಾಗಿ ಮಾತಾಡಿದ್ರೇನೆ ನಿನಗೆ ಆನ್ಸರ್ ಸಿಗೋದು ಕಾತ್ಯಾಯಿನಿ. ಅದು ಮಾಮೂಲಾಗಿ ಅಕ್ಕ ತಂಗಿ ಇಬ್ರು ಒಂದೇ ಮನೆಗ್ ಬಂದ್ರೆ ಸಮಸ್ಯೆ ಆಗತ್ತೆ ಅಂತ ಎಲ್ರೂ ಹೇಳ್ತಿರ್ತಾರೆ. ಅದಕ್ಕೆ ಮ್ಯಾಗಿ ರಾಹುಲ್ ಮದ್ವೆ ಮಾಡೋಣ ಅಂತ ಕೇಳೋಕೆ ಧೈರ್ಯ ಸಾಲ್ದು. ನಾನಿರುವಾಗ ನನ್ನ ಮನೇಲಿ ಸೊಸೆ ವಿಷಯಕ್ಕೆ ಸಮಸ್ಯೆನಾ? ಹಾಗಾದ್ರೆ ನಾನು ಅತ್ತೆಯಾಗಿ ಫೇಲ್ ಆಗಿದ್ದೀನಿ ಅಂತಾಯ್ತು. ನನ್ನ ಇಬ್ರು ಮಕ್ಕಳು ನನ್ನ ಮಾತಿಗೆ ಎಷ್ಟು ಬೆಲೆ ಕೊಡ್ತಾರೆ ಅನ್ನೋದು ನಿನಗೂ ಗೊತ್ತು. ಅವರಿಂದ ನನಗೆ ಯಾವ ಸಮಸ್ಯೆನೂ ಬರೋದಿಲ್ಲ. ಇನ್ನು ತೇಜು ವಿಚಾರದಲ್ಲಂತೂ ನನಗೆ ಚಿಂತೆನೇ ಇಲ್ಲ. ರಾಹುಲ್ ವಿಷಯದಲ್ಲಿ ನಾನು ಹೇಳಬೇಕು ಅಂದ್ರೆ ನಾನು ಹೇಗೆ ಹೇಳ್ತೀನೋ ಅವನು ಹಾಗೆ ನಡ್ಕೋತಾನೆ. ಬಿಸ್ನೆಸ್ ಎಸ್ಟಾಬ್ಲಿಷ್ ಮಾಡೋಕೆ ಲ್ಯಾಂಡ್ಗೋಸ್ಕರ ಮಹದೇವಪುರಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದ. ನನಗಿಷ್ಟ ಇಲ್ಲ ಅಂತ ಒಂದೇ ಒಂದು ಮಾತು ಹೇಳಿದಿಕ್ಕೆ ತಕ್ಷಣ ಡ್ರಾಪ್ ಮಾಡ್ಬಿಟ್ಟ. ಈಗ ಚೆನ್ನೈನಲ್ಲಿ ಅವನಿದ್ದು ಎಷ್ಟೇ ಕಷ್ಟಪಡ್ತಾ ಇದ್ರು ಮತ್ತೆ ಮಹದೇವಪುರದ ಮಾತನ್ನೇ ಎತ್ತುತ್ತಾ ಇಲ್ಲ. ದಟ್ ಇಸ್ ಮೈ ಸನ್. ನನಗಿಷ್ಟ ಇಲ್ದಿರೋ ಯಾವ ಕೆಲಸನೂ ಮಾಡೋದಿಲ್ಲ. ನನಗೆ ಹೇಳ್ದೆ ಎಲ್ಲಿಗೂ ಹೋಗೋದೂ ಇಲ್ಲ. ಹಾಗಾದ್ರೆ ರಾಹುಲ್ ಮ್ಯಾಗಿ ಮದ್ವೆ ಮಾಡೋಕೆ ನಿನ್ ಕಡೆಯಿಂದ ಯಾವ ಅಭ್ಯಂತರನೂ ಇಲ್ಲ ಅಂತೀಯಾ? ಮ್ಯಾಗಿ ವಿಷಯದಲ್ಲಿ ನನಗೆ ಯಾವ ರೀತಿಯ ಅಭ್ಯಂತರನೂ ಇಲ್ಲ. ಡೋಂಟ್ ವರಿ ಕಾತ್ಯಾಯಿನಿ. ನವ್ಯ ಮದ್ವೆ ಆಗ್ತಿದ್ದ ಹಾಗೆ ರಾಹುಲ್ ಹತ್ರ ನಾನ್ ಮಾತಾಡ್ತೀನಿ. ಓಕೆನಾ? ಇದನ್ ತಗೋ. ಈ ಬಳೆನ ಪ್ರಭನ್ ಕೇಳಿ ತಗೊಂಬಂದೆ. ಈ ಸಂಬಂಧ ಕುದುರಿದ್ರೆ 10 ದಿನ ಕಳಿಯೋದ್ರೊಳಗೆ ನಿನ್ ಮದ್ವೆ ಮಾಡಿ ಮುಗಿಸ್ತೀನಿ. ಏನೇ ಮದ್ವೆ ಅನ್ಕೊಡ್ಲೆ ಮೂತಿ ಮುದ್ದೆ ಆಗೋಯ್ತು?
ಇಷ್ಟ್ ಬೇಗ ನಂಗೆ ಯಾಕೆ ಮದ್ವೆ ಅತ್ತೆ? ನಿನ್ ವಯಸ್ಸಿನಲ್ಲೇ ಮಾಡ್ಕೋಬೇಕ್ ಕಣೆ, ಇನ್ನ ನನ್ ವಯಸ್ಸಾದ್ಮೇಲೆ ಮಾಡ್ಕೋತೀಯಾ? ಇಷ್ಟಕ್ಕೂ ಇದೆಲ್ಲ ನಿನಗ್ಯಾಕೆ? ನಿನಗ್ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅಂತ ನನಗ್ ಗೊತ್ತಿಲ್ವಾ? ಏನಿದು? ಇನ್ನು ಮದ್ವೆ ಹುಡ್ಗ ಯಾರು ಅಂತಾನೆ ನೋಡ್ದೆ. ಅತ್ತೆ ಮದ್ವೆ ಅಂತ ಹೇಳ್ತಾ ಇದ್ದಾರಲ್ಲ, ಮನ್ಸಿಗೆ ಭಯ ಆಗ್ತಿದ್ಯಲ್ಲ. ಯಾಕೆ ಹೀಗಾಗ್ತಿದೆ ನನ್ಗೆ? ಇದು ನೋವಾ, ಭಯನಾ, ಕಂಗಾಲಾಗಿದ್ದೀನಾ ಅಥವಾ ಇನ್ನೇನು? ಆದ್ರೆ ನಂಗೆ ಈ ಮದ್ವೆ ಮಾಡ್ಕೊಳ್ಳೋದು ಸ್ವಲ್ಪನೂ ಇಷ್ಟ ಇಲ್ಲ. ಈ ಮಾತನ್ನ ನಾನು ಹೇಗೆ ಇವ್ರಿಗೆ ಹೇಳಲಿ? ಏನಿದು? ಯಾರಿಗೆ ಹೇಳೋದು? ಈ ಮದ್ವೆನ ಹೇಗ್ ನಿಲ್ಸೋದು? ನನ್ ಮದ್ವೆನ ಯಾರು ತಡೀತಾರೆ? ಏನ್ ಮಾಡ್ತಿದ್ದಾಳೆ ನಿಮ್ಮ ಮುದ್ದಿನ ಸೊಸೆ? ಪಾತ್ರೆ ತೊಳಿತಿದ್ದಾಳ, ಬಟ್ಟೆ ಹೋಗಿತ್ತಿದ್ದಾಳ, ಮನೆ ಕ್ಲೀನ್ ಮಾಡ್ತಿದ್ದಾಳ ಅಥವಾ ಅಡುಗೆ ಮಾಡ್ತಿದ್ದಾಳ? ಯಾವ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾಳೆ? ನೀವೇ ಕಣ್ಣಾರೆ ನೋಡಿ ಚಿಕ್ಕ ಯಜಮಾನ್ರೆ. ಏನಿದು? ನೀನ್ ಈ ಮನೇಲಿ ಇಷ್ಟು ಚೆನ್ನಾಗಿ ರೆಡಿ ಆಗಿದ್ರು ನೋಡಿ ತಡ್ಕೊಂಡಿರೋರು ಇದಾರಾ? ಇದೆಲ್ಲ ಹೆಣ್ಣು ನೋಡೋ ಶಾಸ್ತ್ರಕ್ಕೆ ನಂಗೆ ಮದ್ವೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಅತ್ತೆ ಇಲ್ಲೇ ಇದ್ದಾರೆ, ಹೇಗೆ ಹೇಳಿ? ಇವನ್ ಜೊತೆ ಇವಳು ಹೆಚ್ಚೊತ್ತು ಮಾತಾಡದೆ ಇರೋ ಹಾಗೆ ನೋಡ್ಕೋಬೇಕು, ಇಲ್ಲ ಅಂದ್ರೆ ಇವನ್ ಸಂಬಂಧನ ಹಾಳು ಮಾಡ್ತಾನೆ.
ನಾನು ನಿಮ್ಮ ಸೊಸೆ ಹತ್ರ ಒಂದು ಮಾತು ಹೇಳಬೇಕು. ಹೇಳಿ ಚಿಕ್ಕ ಯಜಮಾನ್ರೆ, ಬಾಮ ಇಲ್ಲಿ. ಈಗ್ಲೇ ನಮ್ ಮನೆಗ್ ಬಾ ಅಂತ ಹೇಳ್ತಾರ? ಹೇಳಿದ್ರೆ ಚೆನ್ನಾಗಿತ್ತು. ಅವತ್ತೇನ್ ಹಾಗೆ ಕೈ ಹಿಡ್ಕೊಂಡ್ ಕರ್ಕೊಂಡ್ ಹೋಗಿದ್ರೆ ಚೆನ್ನಾಗಿತ್ತು. ಈ ಮದ್ವೆ ತಪ್ಪ ಹೋಗೋ ಹಾಗೆ ಮಾಡಿದ್ರೆ ಚೆನ್ನಾಗಿತ್ತು. ನಾನು ಬಿಸ್ನೆಸ್ ಮೀಟಿಂಗ್ಗೆ ಅಂತ ಮುಂಬೈಗೆ ಹೋಗ್ತಾ ಇದ್ದೀನಿ. ಮೊದಲಿನ ಸಲ ಮಾಡ್ದಾಗ ಮಾಡಲ್ಲ. ಈ ಸಲ ತಾತನಿಗೆ ಹೇಳ್ಬಿಟ್ಟೆ ಹೋಗ್ತಾ ಇದ್ದೀನಿ. ಕೆಲಸ ಮುಗಿದ್ಮೇಲೆ ಬಂದ್ಬಿಡ್ತೀನಿ. ನಿನ್ ವಿಷಯ ಏನು? ತುಂಬಾ ಹ್ಯಾಪಿ ಆಗಿದೆಯಾ ಅನ್ಸತ್ತೆ. ನೀನ್ ಇದ್ದಕ್ಕಿದ್ದ ಹಾಗೆ ಇಲ್ಲಿ ಬಂದ್ಬಿಟ್ರೆ ಅಲ್ಲಿ ತಾತನ ಪರಿಸ್ಥಿತಿ ಏನು? ನೀನು ಸಡನ್ ಆಗಿ ಬಂದೆ ಅಂತ ತಾತ ಅಲ್ಲಿ ತುಂಬಾ ಡಲ್ ಆಗಿದ್ದಾರೆ. ಬಂಗ್ಲೆಗೆ ಹೋಗದೆ ನಿಮ್ಮ ಮನೇಲಿ ಉಳ್ಕೊಂಡಿದ್ದಾರೆ. ತುಂಬಾ ಒಂಟಿ ಅನ್ಸುತ್ತೇನೋ ಪಾಪ ಅವ್ರಿಗೆ. ಇನ್ನು ನಾನು ಕೂಡ ಇರೋದಿಲ್ಲ. ನಿನಗೆ ನಿಮ್ಮವರೇ ಬೇಕು ಅಂದ್ರೆ ನೀನ್ ಇಲ್ಲೇ ಇರು. ಆದ್ರೆ ತಾತನ ಕಡೆನೂ ಸ್ವಲ್ಪ ಗಮನ ಇರಲಿ. ಏನೋ ಕೇಳಿಸ್ಕೊತಾ ಇದೀಯಾ? ಯಾಕೆ ಏನೋ ಟೆನ್ಷನ್ ಅಲ್ಲಿರೋ ಹಾಗಿದ್ಯಾ? ಏನಾಯ್ತು? ಚೆನ್ನಾಗಿ ನೋಡ್ಕೋತಿದಾರ ತಾನೆ? ಸರಿಯಾಗಿಲ್ಲ ಅಂತ ಹೇಗೆ ಹೇಳಿ? ಬಲ್ವಂತಕ್ ಬಂದೆ ಅಂತ ಹೇಗೆ ಹೇಳಿ? ಈ ಮದ್ವೆ ತಪ್ಸಿ ಅಂತ ನಿಮ್ಮನ್ನ ಹೇಗ್ ಕೇಳಲಿ? ನೀವು ಯಜಮಾನ್ರ ಬಗ್ಗೆ ಹೇಳಿದ ತಕ್ಷಣ ತುಂಬಾ ಚಿಂತೆ ಮಾಡ್ತಿದ್ದಾಳೆ. ನಾನ್ ಕಳಿಸ್ಕೊಡ್ತೀನಿ ಚಿಕ್ಕ ಯಜಮಾನ್ರೆ. ಸರಿ, ನಾನು ಹೊರಡ್ತೀನಿ. ಬೈ ದ ವೇ, ಸೀರೆಯಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಿದೀಯ. ಯಾವತ್ತಿಗೂ ನಿನ್ಗೇನೇ ಬೇಕಾದರೂ ಈ ರಾಹುಲ್ ಇರ್ತಾನೆ. ಹೋತಿ ಸಾಕಿಯೋ?
ನೋಡ್ಕೊಂಡು ನಡೆಯಕ್ಕಾಗಲ್ವೇನೋ? ಹಾ, ಹೇಳು ಮೇಲೆ. ಹಲೋ, ನನ್ನ ಹೆಸರು ತಿಮ್ಸಂದ್ರ ತಿಮ್ಮಪ್ಪ. ಈ ಊರಲ್ಲಿ ಸರಸ್ವತಿ ಅನ್ನೋ ಹುಡುಗಿಗೆ ಹೆಣ್ಣೋಡೋ ಶಾಸ್ತ್ರಕ್ಕೆ ಬನ್ನಿ ಅಂತ ನಾಗಮಣಿ ಅನ್ನೋ ಆಂಟಿ ಹೇಳ್ ಕಳ್ಸಿದ್ದಾರೆ. ಅವ್ರ ಮನೆ ಎಲ್ಲಿ ಅಂತ ಹೇಳ್ತೀರಾ? ನೋಡಕೊಳ್ಳೆ ಕೋತಿ ತಿಮ್ಮ ಇದ್ದಂಗಿದ್ಯಾ? ನಿನ್ ಮಕ್ಕನ ಯಾವ್ದಾರು ಕನ್ನಡಿ ನೋಡ್ಕೊಂಡಿದ್ಯಾ? ಅಪ್ಪ ನೀವು ಬನ್ನಿ, ಎಡಗಡೆ ಎದ್ದೆ ಅನ್ಸುತ್ತೆ. ನಮಸ್ಕಾರ ರಾಹುಲಣ್ಣ. ಹಾಯ್ ಸತೀಶ್, ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ. ಎಲ್ಲಿಗೆ ಹೊರಟೆ? ನಿಮ್ ತಾತ ಅವರು ನಿಮ್ ಗ್ರೂಪ್ ಫೋಟೋನ ಫ್ರೇಮ್ ಹಾಕೊಂಡು ತಗೊಂಡ್ ಬಂದಿರೋ. ನಮ್ ಗ್ರೂಪ್ ಫೋಟೋನ? ಫೋಟೋಗ್ರಾಫರ್ ತರ ಇದ್ದಾನೆ ಅಮ್ಮ. ವಾವ್ ವಾವ್, ವೆರಿ ನೈಸ್. ಚಿನ್ನಿ ತುಂಬಾ ಮುದ್ದ ಕಾಣ್ತಿದ್ದಾಳೆ. ತಗೊಂಡು ಹೋಗು, ತಾತ ಮನೇಲೇ ಇದ್ದಾರೆ. ಸರಿ ರಾಹುಲಣ್ಣ. ಹಲೋ, ನೀನು ಫೋಟೋ ತೆಗಿಯೋನಾ? ಹೌದು. ಹಾಗಾದ್ರೆ ನಂದೊಂದು ರಾಕಿಂಗ್ ಸ್ಟಾರ್ ಎಷ್ಟ್ ತರ ಒಂದು ಫೋಟೋ ತೆಗಿ. ಯಶ್ ಫ್ಯಾನ್ಸ್ ಏನಾದ್ರು ಕೇಳಿಸ್ಕೊಂಡ್ರೆ ನಿನ್ ಫೋಟೋಗೆ ಹಾರ ಬೀಳುತ್ತೆ. ಅಯ್ಯೋ ದೇವ್ರೆ, ಇಂಥ ಹುಡುಗಿ ನಮ್ ಮದ್ವೆ ಆದ್ರೆ ನನ್ ಜೀವನ ಸೆಟ್ಲೆ. ಯಾರೋ ನೀನು? ಹಲೋ, ನನ್ನ ಹೆಸರು ತಿಮ್ಸಂದ್ರ ತಿಮ್ಮಪ್ಪ. ತಿಮ್ಮ ಅಂತಾರೆ. ನಾನು ಈ ರೀತಿ ಯಾರು ಫೋಟೋ ಕಂಡ್ರೆ ಅವ್ರ ಫೋಟೋಗೆ ಮುತ್ಕೊಡ್ತೀಯ ನೀನು? ಹೊಡೆದ್ರೆ ಮುಖ ಕಿತ್ತೋಗ್ಬಿಡ್ಬೇಕು. ನಾನ್ ಮುತ್ಕೊಟ್ರೆ ನಿನ್ಗೇನಯ್ಯ? ಸಾಯ್ಸಾಕ್ಬಿಡ್ತೀನಿ. ನಮ್ಮೂರಿನ ಹೆಣ್ಮಕ್ಳ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡಿದ್ರೆ ಇದೇ ನದಿಲೇ ನಿನ್ನ ಸಾವು. ಇಡಿಯಟ್. ಲೇ, ಗಲಾಟೆಗಳು ಏನಕ್ಕೋ? ನಡಿಯೋ, ನಡಿ. ಸತೀಶ್, ನೀನ್ ತಗೊಂಡು ಹೋಗಿ ಸತೀಶ್. ಚೆನ್ನಾಗಿದೆ. ಏನೇ ಇದು? ಇದ್ದಕ್ಕಿದ್ದ ಹಾಗೆ ಹೆಣ್ ನೋಡೋದು, ಮದ್ವೆ ಅಂದ್ರೆ ಯಾಕೆ ಮಾಡ್ಕೊಳಲ್ವಾ? ಇವಾಗ ಮಾಡ್ಕೊಳಲ್ವಾ ಅಥವಾ ಮಾಡ್ಕೊಳ್ಳೋದೇ ಇಲ್ವಾ? ಹೀಗೆ ಇದ್ಬಿಡ್ತೀಯಾ? ನಿನ್ನನ್ ಮನೇಲಿ ಇಟ್ಕೊಂಡು ನನ್ ಮಗಳಿಗೆ ಮದ್ವೆ ಮಾಡಿದ್ರೆ ಈ ಊರ್ನವ್ರೆಲ್ಲ ನನ್ನ ಬದುಕೋಗ್ ಬಿಡ್ತಾರ? ಎಲ್ಲರೂ ನನ್ನ ಬೈಬೇಕು ಅನ್ನೋದೇ ನಿನ್ನ ಆಸೆನಾ? ಏನೇ ನಿನ್ ಕಷ್ಟ? ನಾನ್ ಮದ್ವೆ ಮಾಡ್ಕೊಂಡು ಹೊರಟು ಹೋದ್ರೆ ಚಿನ್ನಿ ಹುಚ್ಚು ಹುಡುಗಿ, ಅಷ್ಟ್ ಮಾತ್ರ ಚಿನ್ನಿ ನೋಡ್ಕೊಳಲ್ವಾ? ಅಲ್ವೇ, ನೀನೇನೋ ಅಮೆರಿಕಾಗೆ ಹೋಗೋಳ್ತಾರ ಅಷ್ಟೊಂದು ಯೋಚನೆ ಮಾಡ್ತಿದ್ಯಲ್ಲ. ನೋಡು, ನಾನ್ ಹೇಳ್ದಾಗ ಕೇಳ್ತೀನಿ ಅಂತ ನನಗ್ ಮಾತ್ ಕೊಟ್ಟಿದ್ಯಾ. ಮಾತಿಗ್ ತಪ್ಪಬೇಡ. ಈ ಸಲ ಇದಕ್ಕೆ ಒಪ್ಕೋ. ನಿನ್ ಬದುಕೆ ಚೆನ್ನಾಗಿರುತ್ತೆ. ಇಲ್ ನೋಡು, ಇದೇ ತರನೇ ಅಳು ಮುಖ ಇಟ್ಕೊಂಡು ಅವ್ರ ಮುಂದೆ ಬಂದು ನನಗ್ ಕೆಟ್ಟ ಹೆಸರು ತರಬೇಡ. ನಗ್ನಗ್ತಾ ಹೊರಗಡೆ ಬಾ, ಅರ್ಥ ಆಯ್ತಾ?
ಹಲೋ ಇಲ್ಲಿ ಬನ್ನಿ. ನನ್ನ ಹೆಸರು ತಿಮ್ಸಂದ್ರ ತಿಮ್ಮಪ್ಪ. ಹುಣಸೆ ಹಣ್ಣಿನ ವ್ಯಾಪಾರ ಮಾಡೋದ್ ನೀವೇನಾ? ಒಳಗಡೆ ಕರಿಯೋದೇನಾದ್ರೂ ಇದೆಯೋ ಇಲ್ವೋ? ಕರೀದೇ ಇದ್ರೆ ಹೊರಟೋಗ್ತಿರೋ ಹೇಗೆ? ಜೋಕ್ ಸರ್. ಬನ್ನಿ 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 ಅಮ್ಮ. ಅಮ್ಮ, ತಿಪ್ಸಂದ್ರದಿಂದ ತಿಪ್ಪೆ ಬಂದವನಮ್ಮ. ತಿಪ್ಪೆ ಅಲ್ಲಪ್ಪ, ತಿಮ್ಮ ತಿಮ್ಮ ತಿಮ್ಸಂದ್ರ ತಿಮ್ಮಪ್ಪ. ಅಮ್ಮ, ತಿಮ್ಮಸಂದ್ರದಿಂದ ತಿಪ್ಪೆ ಸ್ವಾಮಿ ಅಂತೆ. ಸ್ವಾಮಿ ಅಲ್ಲಪ್ಪ, ತೀ ತೀ ತಿಮ್ಸಂದ್ರ ತಿಮ್ಮಪ್ಪ. ಅದೇ ಅದೇ, ಬನ್ನಿ. ನಾವು ಹೀಗೆ ಫಾಲೋ ಮಾಡ್ತಾ ಇದೀವಿ ಅಂತ ಗೊತ್ತಾದ್ರೆ ತುಂಬಾ ಚೀಪ್ ಆಗ್ಬಿಡ್ತೀವೋ ಏನೋ. ನಿನ್ ಗಂಡ ಮಾಡ್ತಿರೋ ಕೆಲ್ಸ ಮಾತ್ರ ರಿಚ್ ಆಗಿದ್ಯಾ? ಅದು ಚೀಪ್ ಆಗೇ ಇದೆ ತಾನೆ. ನಿಜವಾಗ್ಲೂ ಅವ್ರು ಅದೇ ಮನೆಗೆ ಹೋಗ್ತಿದ್ದಾರೆ ಅಂತ್ಯಾ? ಈ ರೋಡ್ ಆ ಕಡೆಗೆ ಹೋಗೋದಲ್ವಾ? ನನ್ನ ಮೈಂಡ್ ತುಂಬಾನೇ ಬ್ಲಾಕ್ ಆಗ್ತಾ ಇದೆ. ಈ ಗಂಡಸರು ಇಷ್ಟು ಈಸಿ ಆಗದೆ ಹೇಗೆ ಬದಲಾಗ್ಬಿಡ್ತಾರೋ ಏನೋ. ನೋಡಿದ್ಯಾ ನಾನ್ ಹೇಳಿಲ್ವಾ? ಈಗ ನಿನ್ ಗಂಡನ ಕೃಷ್ಣ ಲೀಲೆನೋ ನೀನೆ ಕಣ್ಣಾರೆ ನೋಡು. ನಾನ್ ಹೇಳ್ದಾಗ ನಂಬ್ಲಿಲ್ಲ ಅಲ್ವಾ? ಈಗೇನಂತೀಯ? ಏನೋ ಹೋಗಿ ಪ್ರಶ್ನೆ ಮಾಡ್ತೀಯಾ? ಮತ್ತೆ ಹಾಗೆ ಬಿಟ್ಬಿಡ್ತೀನಿ ಅನ್ಕೊಂಡ್ಯಾ? ಸಿಕ್ಬಿದ್ರೆ ಏನಂತಾರೆ? ಎಷ್ಟು ವರ್ಷ ಕಂಟ್ರೋಲ್ ಅಲ್ಲಿರ್ಲಿ ಅಂತಾರೆ. ತಪ್ಪು ಮಾಡಿರೋರ್ ಮುಂದೆ ನಿಂತ್ಕೊಂಡು ನೀನ್ ತಪ್ಪು ಮಾಡ್ತಿದ್ಯಾ ಅಂದ್ರೆ ಹೇಗೋ ಗೊತ್ತಾಗೋಯ್ತಲ್ಲ ಅಂತ. ಹೌದು, ಆದ್ರೆ ಏನು ಅಂತ ಕೇಳ್ತಾರೆ. ಆ ಮಾತನ್ನ ಹೇಳೋದಕ್ಕೆ ಎಷ್ಟು ಧೈರ್ಯ ಇರ್ಬೇಕು ಇವ್ರಿಗೆ. ನನ್ನ ಹತ್ರನೇ, ಅದು ನನ್ನ ಗಂಡ. ನಿನ್ ಗಂಡನೇ ಒಳಗಡೆ ಮತ್ತೊಬ್ಳಿದಾಳೆ. ನೀನ್ ಹೋಗಿ ಬಾಗಲ್ ತಟ್ಟಿದ್ರೆ ಅವಳು ಬಂದ್ ನೋಡಿ ಏನ್ರಿ ಅಕ್ಕ ಬಂದಿದ್ದಾಳೆ ಅಂತಾಳೆ. ಛೀ, ಅಸಹ್ಯ ಆಗ್ತಿದೆ. ಇವರು ಅಂದ್ರೇನು, ಇಷ್ಟು ಕೆಳಮಟ್ಟಕ್ಕೆ ಇಳಿಯೋದು ಅಂದ್ರೇನು? ಸ್ನೇಹಕ್ಕೋಸ್ಕರ ಪ್ರಾಣನೇ ಕೊಡೋ ಮನುಷ್ಯ, ಮದ್ವೆ ಆದವಳಿಗೋಸ್ಕರ ಜೀವನನೇ ದಾರಿ ಎರಿಬೇಕು ಅಂತ ಅನ್ಕೊಂಡು ಮನುಷ್ಯ ನಮ್ಮ ಮಧ್ಯೆ ಇರೋ ಅಂತರನ ಪಕ್ಕಕ್ಕಿಟ್ರೆ ಹೀಸ್ ನಂಬರ್ 1 ಜೆಂಟಲ್ಮ್ಯಾನ್ ಕಾತ್ಯಾಯಿನಿ. ನಿಮ್ ಮಧ್ಯ ಆ ದೂರ ಇರೋದಿಕ್ಕೆ ನಿಮ್ ಜೆಂಟಲ್ಮ್ಯಾನ್ ಈ ಸ್ಟೆಪ್ನಿಗೆ ಮನೆ, ಸಾರಿ, ಪ್ರೀತಿ ಎಲ್ಲ ಕೊಡ್ತಿರೋದು. ಆ ಥರ ಎಲ್ಲ ಮಾತಾಡ್ಬೇಡ. ಯಾವ ಮಾತು? ಸ್ಟೆಪ್ನಿ ಅಲ್ಲಿ ನೋಡು, ಹೊರಗ್ ಬಂದ್ರು.
ನಾವ್ ಹೋಗಿ ಕನ್ಫರ್ಮ್ ಮಾಡ್ಕೊಳ್ಳೋಣ. ನಾವಾ? ಅವ್ರ ಹತ್ರನಾ? ಯಾಕೆ ನಿನಗೆ ರೈಟ್ಸ್ ಇಲ್ವಾ? ನಡಿ ಒಳಗೆ. ನಾನ್ ಹಾಕಿರೋ ಬಾಂಬ್ ಇಷ್ಟು ಬೇಗ ಸಿಡಿಯತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ವಾಗ್ದೇವಿ. ನಿನ್ನ ಅಹಂಕಾರ ಕರ್ಗ ಹೋಗೋ ಟೈಮ್ ಬಂದಿದೆ. ಏನೋ ಯಾವತ್ತೂ ಇಷ್ಟು ಹೊಡ್ಕೊಳ್ದಿರೋ ಗುಂಡ್ಗೆ ಇವತ್ತ್ಯಾಕೋ ತುಂಬಾ ಹೊಡ್ಕೊತಿದೆ. ನೀನ್ ಎಲ್ಲದ್ರಲ್ಲೂ ನಂಬರ್ 1 ತಾನೆ. ಈ ನಂಬರ್ 2 ನೋಡಿದ್ ಕೂಡ್ಲೆ ಸ್ಟಾಪ್ ಇಟ್ ಕಾತ್ಯಾಯಿನಿ. ಆ ಥರ ಎಲ್ಲ ಹೇಳ್ಬೇಡ. ಯಾವ ತರ? ಅದೇ ನಂಬರ್ 2 ಅಂತ. ಸರಿ ನಡಿ ನಡಿ ಹೋಗೋಣ. ಯಾರು ಬೇಕೋ ಹೇಳಿ? ನೀನೇ. ನೀವ್ಯಾರು? ನೀನ್ ಯಾರೋ? ಮನೆಗೆ ಬಂದಿರೋದು ನೀವು. ನಮ್ಗಿಂತ ಮೊದಲು ಇಲ್ಲಿ ಇನ್ನೊಬ್ರು ಬಂದಿದ್ರು. ಓ ಅವರಾ? ಅವ್ರು ನಿನ್ಗೇನಾಗ್ಬೇಕು? ನೀವು ಸ್ವಲ್ಪ ಮರ್ಯಾದೆಯಿಂದ ಮಾತಾಡ್ತೀರಾ? ನೀವೇನಾದ್ರೂ ಮಾತಾಡೋದಿದ್ರೆ ಅವರಿಗೆ ಫೋನ್ ಮಾಡಿ ಮಾತಾಡ್ಕೊಳ್ಳಿ. ಏನೇ ನಿನಗ್ ಮರ್ಯಾದೆ ಕೊಡೋದು? ಇವ್ರು ಯಾರು ಗೊತ್ತಾ? ಅದೇ ಎಲ್ಲೋ ನೋಡಿರೋ ಹಾಗಿದೆ. ನೋಡಿರೋ ಹಾಗಿದ್ಯಾ? ಅಬ್ಬಬ್ಬಬ್ಬಬ್ಬಾ, ಏನ್ ನಾಟಕ ಮಾಡ್ತೀಯೇ? ಏನ್ರಿ ಬಂದಾಗಿಂದ ನೋಡ್ತಾ ಇದ್ದೀನಿ, ಮರ್ಯಾದೆ ಇಲ್ಲದೆ ಮಾತಾಡ್ತಾ ಇದ್ದೀರಾ. ಅವ್ರ ಬಗ್ಗೆ ಕೇಳ್ತಾ ಇದ್ದೀರಾ, ನನ್ನನ್ನ ಹೋಗೆ ಬಾರೆ ಅಂತ ಮಾತಾಡ್ತಿದ್ದೀರಾ. ಮೊದ್ಲು ನೀವ್ಯಾರು ಅಂತ ಹೇಳಿ, ಯಾಕೆ ಬಂದಿದ್ದೀರಾ ಅನ್ನೋದನ್ನ ಹೇಳಿ. ಏನೇ ನಿನಗೆ ಹೇಳೋದು? ನಿನ್ನ ನಾನು ಈ ಮನೆ ನಾವು ಬರ್ಬೇಕಾಗಿದ್ದ ಮನೆ ಅಲ್ಲ. ನಡಿ ಹೋಗೋಣ. ನೋಡಿದ್ರಾ ಅವರೆಷ್ಟು ಸಂಸ್ಕಾರದಿಂದ ಮಾತಾಡ್ತಿದ್ದಾರೆ ಅಂತ? ನೀವು ಹಾಗೆ ಮಾತಾಡೋಕ್ಕಾಗಲ್ವಾ? ಇವ್ರು ಯಾರು ಅಂತ ಗೊತ್ತಾದ್ರೆ ನೀನ್ ಎಂತ ಸಂಸ್ಕಾರ ಇರೋಳು ಅಂತ ನಿನಗೆ ಅರ್ಥ ಆಗತ್ತೆ. ಯಾರಿವ್ರು? ಯಾರ? ನಾವು ದಾರಿ ತಪ್ಪಿ ಈ ಮನೆಗೆ ಬಂದ್ವಿ ಅಂತ ಈಗ ಅರ್ಥ ಆಗ್ತಾ ಇದೆ. ಐ ಮೀನ್ ರಾಂಗ್ ಅಡ್ರೆಸ್ ಬಂದ್ವಿ. ಬಾ. ರಮಣ, ಯಜಮಾನ್ರೆ, 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 ಯಜಮಾನ್ರೆ. ಕೂತ್ಕೊಳ್ಳಿ. ನನ್ನ ಮಗ ಟಿಪ್ಪುಸಂದ್ರ ತಿಮ್ಮಪ್ಪ ಅಂತವನ ಹೆಸರು. ಬಿಸ್ಲಲ್ಲಿ ಕೆಲಸ ಮಾಡಿ ಮಾಡಿ ಸ್ವಲ್ಪ ಕಪ್ಪಗಾಗ್ಬಿಟ್ಟಿದ್ದಾನೆ. ಬಿಸ್ಕೆಟ್ ಹುಡುಗಿನ ತೋರಿಸ್ತೀರಾ, ಬಿಸ್ಕೆಟ್ನೇ ತೋರಿಸ್ತಾ ಇರ್ತೀರಾ? ನಾಗಮಣಿ ಕರ್ಕೊಂಡ್ ಈಗ್ಲೇ ಕರ್ಕೊಂಡ್ ಬರ್ತೀನಯ್ಯ.
ಅಯ್ಯೋ ದೇವ್ರೆ, ಇಂಥ ಹುಡುಗಿ ನಮ್ಮ ಮದ್ವೆ ಆದ್ರೆ ನನ್ ಜೀವನ ಸೆಟ್ಲೆ. ಯು ಬ್ಲಡಿ, ಈ ರೀತಿ ಯಾರ್ ಫೋಟೋ ಕಂಡ್ರೆ ಅವ್ರ ಫೋಟೋಗೆ ಮುತ್ಕೊಡ್ತೀಯ ನೀನು? ಹೊಡೆದ್ರೆ ಮುಖ ಕಿತ್ತೋಗ್ಬಿಡ್ಬೇಕು. ನಾನ್ ಮುತ್ಕೊಟ್ರೆ ನಿನ್ಗೇನೆ ಸಾಯ್ಸಾಕ್ಬಿಡ್ತೀನಿ. ನಮ್ಮೂರಿನ ಹೆಣ್ಮಕ್ಳ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡಿದ್ರೆ ಇದೇ ನದಿಲೇ ನಿನ್ನ ಸಾವು. ಸರಸು, ಹುಡ್ಗನ್ ನೋಡಮ್ಮ. ಅಲ್ಲಿ ಯಾರ ಜೊತೆನೋ ವ್ಯವಹಾರ ಇದೆ ಅನ್ಸುತ್ತೆ, ಅದಕ್ಕೆ ತಲೆ ಎತ್ತು ಕೂಡ ನೋಡ್ತಾ ಇಲ್ಲ. ಯಾವ್ದಕ್ಕೂ ಒಳ್ಳೇದು ಮೊದ್ಲೇ ತಿಳ್ಕೊಳ್ಬೇಕು. ನಾನ್ ನಿಮ್ ಹುಡುಗಿ ಜೊತೆ 2 ನಿಮಿಷ ಮಾತಾಡ್ಬೇಕು. ಸ್ವಲ್ಪ ಹೊರಗಡೆ ಕಳಿಸ್ತೀರಾ? ಅಯ್ಯೋ, ಅದಕ್ಕೇನಂತೆ, ಈ ಕಾಲದ ಮಕ್ಕಳು ಹೀಗ್ ಮಾತಾಡೋದಲ್ಲ ಮಾಮೂಲಿ ಅಲ್ವಾ? ಸರಸು, ಹೋಗು. ಹೋಗಮ್ಮ. ಈ ಮದ್ವೆ ಮಾಡ್ಕೊಳ್ಳೋದು ನಿನಗೆ ಇಷ್ಟನಾ? ಬಣ್ಣ ನೋಡ್ ಮುರಿದೋಗಿರೋ ಸಂಬಂಧ ಇರ್ಬೋದು, ಆದ್ರೆ ಆಮೇಲೆ ಮುರಿದೋಗೋ ಸಂಬಂಧ ಬೇಡ. ನಿನ್ ಮನ್ಸಲ್ಲಿ ಯಾರಾದ್ರೂ ಇದ್ರೆ ಮೊದ್ಲೇ ಹೇಳ್ಬಿಡು. ಯಾರ ಹುಡ್ಗ? ರಾಹುಲ್ ಅವರು. ಆ ರಾಹುಲ್ಲೇ ನಿನಗೇನಾಗ್ಬೇಕು? ಏನಂತ ಹೇಳಿ, ಚಿಕ್ಕವರಿದ್ದಾಗಿಂದ ಜೊತೆಗೆ ಆಡಿದೀವಿ. ಚಿಕ್ಕ ವಯಸ್ಸಿನ ಸ್ನೇಹಿತ ಅಂತ ಹೇಳ. ಅಯ್ಯೋ ದೇವ್ರೆ, ಇದು ಯಾವ್ದೋ ರವಿಚಂದ್ರನ್ ಮೂವಿ ಸ್ಟೋರಿ ಇದ್ದಂಗಿದೆ. ಅಪಾಯದಲ್ಲಿದ್ದಾಗ ಕಾಪಾಡ್ದವ್ರು, ಆಪತ್ ಬಾಂಧವ ಅಂತ ಹೇಳ. ಅದ್ರಲ್ಲಿ ಅಂಬರೀಷ್ ಅಣ್ಣನೂ ಇದಾರ. ನೋವಲ್ಲಿದ್ದಾಗ ಒಬ್ಳೆ ಅಳ್ತಾ ನಿಂತಾಗ ಜೊತೆಗ್ ನಿಂತವ್ರು, ಆತ್ಮ ಬಂಧು ಅಂತ ಹೇಳ. ಇನ್ನೇನು ಹೇಳ್ಬೇಡ, ನನಗೆ ಅರ್ಥ ಆಗೋಯ್ತು. ನೀನ್ ಆ ಹುಡ್ಗನ್ನ ಪ್ರೀತಿಸ್ತಿದ್ಯಾ ಅಷ್ಟೇ. ಪ್ರೀತಿ? ಪ್ರೀತಿನೇನಾ? ಹೌದು. ನಿಜವಾಗ್ಲೂ ಇದು ಪ್ರೀತಿನಾ? ಇದು ಪ್ರೀತಿ ಅಂತಿದ್ದೀನಿ.